ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ಪು ರೇಷನ್ ಅಕ್ಕಿನ ಬಳಸ್ಕೊಂಡು ಉದ್ದಿನ ಬೇಳೆ ಇಲ್ಲದೆ, ಇಡೀ ದಿನ ನೆನೆಸದೆ, ಫರ್ಮೆಂಟೇಷನ್ ಇಲ್ಲದೆ ಈಸಿಯಾಗಿ ಅಂದರೆ ಬೆಳಗ್ಗೆ ನೆನೆಸಿ ಬೆಳಗ್ಗೆನೇ ರುಬ್ಬಿ ಈ ರೀತಿ ಸೂಪರ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ ಇದು. ಹಗುರವಾಗಿರ್ತಕ್ಕಂಥ ಹಾಗೆ ಲಂಚ್ ಬಾಕ್ಸಿಗಿರಲಿ, ಬೆಳಗಿನ ತಿಂಡಿಗಿರಲಿ, ನಾಷ್ಟಕ್ಕಿರಲಿ, ಮಕ್ಕಳ ಒಂದು ಲಂಚ್ ಬಾಕ್ಸಿಗೆ ಹೇಳಿ ಮಾಡಿರ್ತಕ್ಕಂಥ ಒಂದು ರೆಸಿಪಿ. ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆ ಕೂಡ ಬೇಡಾಗಿರುತ್ತೆ. ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಒಂದು ರೆಸಿಪಿ. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಈ ಕಪ್ಪಿಂದ 1 ಕಪ್ ಮೇಜರ್ಮೆಂಟ್ಗೆ ತೊಗೊಂಡಿರೋದು. 1 ಕಪ್ ರೇಷನ್ ಅಕ್ಕಿನ ನಾವು ರೇಷನ್ ಅಕ್ಕಿ ತೊಗೊಂಡಿರೋದ್ರಿಂದ 3ರಿಂದ 4 ಬಾರಿ ಆದರೂ ತೊಳ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಡಸ್ಟನ್ನೆಲ್ಲ ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಒಂದು 3ರಿಂದ 4 ಸಾರಿ ತೊಳೆದಿಟ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಆಗಿರೋದ್ರಿಂದ ಮತ್ತೆ ಹೇಳ್ತಿದ್ದೀನಿ, ನೀಟಾಗಿ ಎಷ್ಟು ತೊಳ್ಕೊಳ್ತೀವೋ ಅಷ್ಟು ಮಾಡ್ತಕ್ಕಂಥ ರೆಸಿಪಿ ವೈಟ್ ಕಲರಲ್ಲಿ ಬರುತ್ತೆ. ಹಾಗಾಗಿ ಒಂದು 3ರಿಂದ 4 ಬಾರಿ ತೊಳೆದು ಅದರಲ್ಲಿರ್ತಕ್ಕಂಥ ಡಸ್ಟನ್ನ ತೆಗೆದಿಟ್ಕೊಳ್ಬೇಕು. ಇವಾಗ ನೋಡಿ, ಅಕ್ಕಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ಬೆಳಗ್ಗೆ ಒಂದು 7 ಗಂಟೆ ಸುಮಾರಿಗೆ ಇಡ್ತಿದ್ದೀನಿ. ಇವಾಗ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡಿದ್ದಾಗಿದೆ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 2 ಗಂಟೆ ನೆನೆಸೋಕ್ಕಿಟ್ಬಿಡೋಣ. ನಿಮಗೆ 2 ಗಂಟೆ ಟೈಮ್ ಇಲ್ಲ ಅಂತಂದರೆ ಬೆಳಗ್ಗೆ ಏನಾದರೂ ಈ ರೆಸಿಪಿನ ನೀವು ಮಾಡೋದಾದರೆ ಹಿಂದಿನ ದಿನ ನೈಟೇ ನೀವು ಅಕ್ಕಿನ ನೆನೆಸಿಟ್ಕೊಂಡ್ರೆ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ಕೂಡ ಇನ್ನೂ ಸೂಪರಾಗಿ ಬರುತ್ತೆ. ಇಲ್ಲಿ 2 ಗಂಟೆ ನೆನೆಸಿಟ್ಕೊಂಡಿದ್ದೆ, ಕರೆಕ್ಟಾಗಿ ಅಕ್ಕಿ ನೆಂದಿದೆ. ನೋಡಿ, 1ರಲ್ಲಿ 2 ಭಾಗ ಈಸಿಯಾಗಿ ಆಯಿತು ಅಂದರೆ ಸಾಕು, ಅಷ್ಟು ನೆಂದ್ಕೊಂಡಿರುತ್ತೆ. ಇವಾಗ ಅದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕು. ಅಕ್ಕಿನ ಸೇರಿಸ್ಕೊಂಡು ಅದ್ರ ಜೊತೆಗೆ ಯಾವ ಕಪ್ಪಿಂದ ನಾವು ಅಕ್ಕಿನ ಅಳತೆ ಮಾಡ್ಕೊಂಡಿದ್ವಿ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕು. ಇಲ್ಲಿ ನೀರಿನ ಬದಲಿಗೆ ಮೊಸರು ಹಾಕ್ಕೊಂಡು ರುಬ್ಕೊಂಡ್ರು ನಡೆಯುತ್ತೆ. ಇಲ್ಲಾಂದರೆ 1/4 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಇನ್ನು ಉಳಿದಂಥದ್ದು ನೀರು ಏನಾದರೂ ಹಿಡಿತು ಅಂದರೆ ನೀರು ಹಾಕ್ಕೊಂಡು ಈ ರೀತಿ ರುಬ್ಕೊಂಡು ಇಟ್ಕೊಳ್ಬೇಕು. ಹಿಟ್ಟು ಯಾವ ರೀತಿ ರುಬ್ಬಿರಬೇಕು ಅಂತಂದರೆ ತೀರಾ ನುಣ್ಣಗಾಗಬಾರ್ದು. ಇದು ಸ್ವಲ್ಪ ತರಿಯಾಗೇ ಇರಬೇಕು. ಈ ಸಣ್ಣ ರವೆ ಇರುತ್ತಲ್ಲ, ಚಿರೋಟಿ ರವೆ, ಆ ರೀತಿಯಲ್ಲಿ ನಾವು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಕೈಯಲ್ಲಿ ಮುಟ್ಟಿದಾಗ ರವೆ ರವೆ ಅನ್ನಿಸ್ತಿರ್ಬೇಕು. ತೀರಾ ನೈಸಾಗಿ ರುಬ್ಕೊಳ್ಬಾರ್ದು. ಇವಾಗ ಇದು ಕರೆಕ್ಟಾಗಿ ರುಬ್ಕೊಂಡಿದ್ದಾಗಿದೆ. ಇದನ್ನು ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾವು ಅಕ್ಕಿನ ನೀಟಾಗಿ ತೊಳೆದಿರೋದ್ರಿಂದ ಕಲರ್ ತುಂಬಾ ವೈಟಾಗಿ ಬಂದಿದೆ. ಹಾಗಾಗಿ ರೇಷನ್ ಅಕ್ಕಿ ಏನಾದರೂ ಬಳಸ್ಕೊಳ್ಳೋದಾಯಿತು ಅಂತಂದರೆ ಒಂದು 3ರಿಂದ 4 ಬಾರಿ ಕರೆಕ್ಟಾಗಿ ನೀನು ಅಕ್ಕಿನ ತೊಳೆದಿಟ್ಕೊಳ್ಬೇಕು. ಇವಾಗ ನೋಡಿ, ಒಂದು ಸ್ವಲ್ಪ ಜಾರ್ ತೊಳೆದಿರ್ತಕ್ಕಂಥ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರನ್ನ ಏಕದಮ್ ಹಾಕ್ಕೊಳ್ಬಾರ್ದು. ನಾವು ಮಾಡ್ತಕ್ಕಂಥ ಬ್ಯಾಟರ್ ಈ ದೋಸೆ ಹಿಟ್ಟಿನ ಹದದಲ್ಲಿ ಇರೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ಹಾಗಾಗಿ ನೀರನ್ನ ಒಂದು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ. ಇವಾಗ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅಥವಾ 2 ಸ್ಪೂನ್, 2ರಿಂದ 3 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಚಿರೋಟಿ ರವೆ ಅಥವಾ ಸಣ್ಣ ರವೆ ಇರುತ್ತಲ್ಲ, ಅದನ್ನಾದರೂ ಸೇರಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ಇನ್ನೂ ಹಗುರವಾಗಿ ಬರುತ್ತೆ. ನಿಮಗೆ ರವೆ ಸೇರಿಸೋದು ಇಷ್ಟ ಇಲ್ಲ ಅಂತಂದರೆ ಅಕ್ಕಿನ ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಅದೇ ಸಾಕಾಗಿರುತ್ತೆ. ನಿಮಗೆ ರವೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ರವೆ ಸೇರಿಸಿರೋದ್ರಿಂದ ಕ್ಲೀನಾಗಿ ಒಂದ್ಸರಿ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ. ಒಟ್ಟಲ್ಲಿ ಹಿಟ್ಟು ಯಾವಾಗಲೂ ದೋಸೆ ಹಿಟ್ಟಿನ ಹದದಲ್ಲೇ ಇರಬೇಕು. ಇವಾಗ ಇದು ರೆಡಿಯಾಗಿದೆ. ಇದನ್ನು ಕೂಡ ಒಂದು 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕಿಡೋಣ. ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥ ಸೆಟ್ ಆಗಲಿ. ಇವಾಗ ನೋಡಿ, ಇದಕ್ಕೆ ನಾವು ಚಟ್ನಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಮಸಾಲ ರುಬ್ಕೊಳ್ತಿದ್ದೀನಿ. ಮಿಕ್ಸರ್ ಜಾರಿಗೆ ಒಂದೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ತೊಗೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪಿನ ಒಂದು 1/4 ಭಾಗ ಅಥವಾ ಒಂದು 2 ಅಥವಾ 1 ಸ್ಪೂನ್ ಆಗುವಷ್ಟು ಪುದೀನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿ ಹೆಸರು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ, 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾವು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ. ನೋಡಿ, ಒಂದು ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟೇ ಮಸಾಲ ಸಾಕು, ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಇದನ್ನು ಹಾಕಿ ಮಾಡೋದ್ರಿಂದ. ಇವಾಗ ರುಬ್ಬಿರ್ತಕ್ಕಂಥ ಒಂದು ಮಿಶ್ರಣನ ಬೇರೆ ಒಂದು ಬಟ್ಲಿಗೆ ತಗೊಳ್ತಿದ್ದೀನಿ. ಈ ರೀತಿ ತೆಗೆದಿಟ್ಕೊಳ್ಬೇಕು. ಜಾಸ್ತಿ ನೀರು ಹಾಕಿರಬಾರ್ದು, ಒಂದು ಅಳತೆಯಲ್ಲಿ ನೀರು ಹಾಕಿರಬೇಕು. ಅದನ್ನು ಕೂಡ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಆಗಿತ್ತು. ರೆಡಿ ಮಾಡಿರ್ತಕ್ಕಂಥ ಬ್ಯಾಟರ್ ಕೂಡ ಕರೆಕ್ಟಾಗಿ ನೆನ್ಕೊಂಡಿರುತ್ತೆ. ಹಾಗೆ ನೆನಪಿರಲಿ, ನಾವು ಇಡುವಾಗ ದೋಸೆ ಹಿಟ್ಟಿನ ಹದದಲ್ಲೇ ಇರುತ್ತೆ. ಆದರೆ ನೆನ್ಕೊಂಡಾದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಿಕ್ಕಾಗಿರುತ್ತೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ,
ಈ ರೀತಿ ಗಟ್ಟಿಯಾಗಿದ್ದಾಗ ನಾವು ಮತ್ತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಬ್ಯಾಟರಿಗೆ ತೊಗೊಳ್ಬೇಕು. ಮೊದಲಿಗೆ ಒಂದು ಸರಿ ಕಲಸಿ ನೋಡ್ಕೊಳ್ಳಿ. ಈ ರೀತಿ ಗಟ್ಟಿ ಇತ್ತು ಅಂತಂದರೆ ಇನ್ನೊಂದು ಕಾಲು ಕಪ್ ಆಗುವಷ್ಟು ಅಥವಾ 2-3 ಸ್ಪೂನ್ ಆಗುವಷ್ಟು ನೀರನ್ನ ನೋಡಿಕೊಂಡು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ತೊಗೊಂಡು ಬರಬೇಕು. ದೋಸೆ ಹಿಟ್ಟಿನ ಹದದಲ್ಲಿ ಏನಾದರೂ ಹಿಟ್ಟಿತ್ತು ಅಂತಂದರೆ ಮಾಡ್ತಕ್ಕಂಥ ರೆಸಿಪಿ ಕೂಡ ಹಗುರವಾಗಿರುತ್ತೆ. ಇವಾಗ ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ ಒಂದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ತಟ್ಟೆ ತೊಗೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಯಾಕಂದರೆ ಈನೋ ಹಾಕಾದ್ಮೇಲೆ ನಾವು ಭಾಳ ಹೊತ್ತುವರೆಗೂ ಹಿಟ್ಟಿನ ಹೊರಗಡೆ ಇಡೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ ತಟ್ಟೆಗೆ. ಈ ಸೈಡಲ್ಲಿ ರೆಡಿ ಮಾಡಿರ್ತಕ್ಕಂಥ ಹಿಟ್ಟಿಗೆ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ಈನೋ ಅಥವಾ ಫ್ರೂಟ್ ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಕಲಿಸ್ಕೊಳ್ಬೇಕು. ಒಟ್ಟಲ್ಲಿ ನಾವು ಮಾಡ್ತಕ್ಕಂಥ ಒಂದು ಬ್ಯಾಟರ್ ದೋಸೆ ಹಿಟ್ಟಿನ ಹದದಲ್ಲೇ ಇರಬೇಕು. ಹಾಗಾಗಿ ನೋಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಈನೋ ಹಾಕಾದ್ಮೇಲೆ ಎಲ್ಲ ಕಡೆ ಹರಡೋ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಈನೋ ಅಂದರೆ ಇದೆ ಫ್ರೂಟ್ ಸಾಲ್ಟ್ ಅಂತ ಹೇಳ್ತೀವಲ್ಲ, ಇದು ನೀವು ಲಾಸ್ಟ್ ಟೈಮ್ ಕೇಳಿದಿರಿ ಅನ್ನೋದಕ್ಕೋಸ್ಕರ ಹೇಳ್ತಿರೋದು. ಈ ಒಂದು ಈನೋನ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳಲ್ಲಿ ನಾನು ಹಲವಾರು ಬಾರಿ ಬಳಸಿರ್ತೀನಿ. ನೀವು ಕೇಳಿದಿರಿ ಹಾಗಾಗಿ ಹೇಳ್ತಿದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ ನಾವು ಒಂದು ಮಸಾಲ ಮಾಡಿಟ್ಕೊಂಡಿದ್ವಲ್ಲ, ಅದಕ್ಕೆ 1 ಸ್ಪೂನು ಅಥವಾ 1.5 ಸ್ಪೂನ್ ಆಗುವಷ್ಟು, ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಈ ರೀತಿ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಚಟ್ನಿ ಅವಶ್ಯಕತೆಯೂ ಇರೋದಿಲ್ಲ. ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಈ ರೀತಿ ತೋರಿಸ್ತಿದ್ದೀನಿ. ಇಲ್ಲ ನಮಗೆ ಈ ರೀತಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಪ್ಲೇನಾಗಿ ನೀವು ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ನೋಡಿ ಕಲಸಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಪಾತ್ರೆ ಇಟ್ಕೊಂಡಿದ್ದೆ, ಕಡಾಯಿನ. ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಅಂದರೆ ಎಣ್ಣೆ ಹಚ್ಚಿ ಇಟ್ಕೊಂಡಿರ್ತಕ್ಕಂಥ ತಟ್ಟೆನ ಅಲ್ಲಿ ಸೇರಿಸ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಒಂದು ಅರ್ಧ ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ಎಲ್ಲನೂ ಅಲ್ಲ, ಒಂದು ಅರ್ಧ ಅಂದರೆ 1 ಲೇಯರ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಾಕಾದ್ಮೇಲೆ ನಾವೇನು ಮಸಾಲಕ್ಕೆ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರಾಗಿರಬಾರ್ದು, ತಿಕ್ಕಾಗಿದ್ದರೆ ಪರವಾಗಿಲ್ಲ. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಸಾಲ ರೆಡಿ ಮಾಡಿರ್ತಕ್ಕಂಥ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಇವಾಗ ನೋಡಿ ಉಳಿದಿರ್ತಕ್ಕಂಥ ಇನ್ನೂ ಅರ್ಧ ಹಿಟ್ಟನ್ನು ಉಳಿಸ್ಕೊಂಡಿದ್ದೆ, ಆ ಹಿಟ್ಟನ್ನು ಇದ್ರ ಮೇಲ್ಗಡೆ ಹಾಕ್ತಾ ಬರಬೇಕು. ಇಲ್ಲ ನಮ್ಗೆ ಈ ಥರ ಇಷ್ಟ ಇಲ್ಲ ಅಂತಂದರೆ 1 ಲೇಯರ್ ಕೆಳಗಡೆ ಮಾತ್ರ ಹಿಟ್ಟನ್ನು ಹಾಕ್ಕೊಂಡು ಮೇಲ್ಗಡೆ ಈ ರೀತಿ ಮಸಾಲ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಈ ರೀತಿ ಹಾಕೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ನಿಮ್ಮ ಇಷ್ಟ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಅಥವಾ ಇದು ಯಾವುದೂ ಹಾಕದೆ ಅಂದರೆ ಮಸಾಲ ಹಾಕದೆ ಹಾಗೆ ಪ್ಲೇನಾಗಿ ನೀವು ರೇಷನ್ ಅಕ್ಕಿ ಡೋಕ್ಲಾ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ತಟ್ಟೆನ. ಇಲ್ಲ ಅಂದರೆ ಒಂದು ಕಡೆ ಜಾಸ್ತಿ ಹಿಟ್ಟು ಹೋಗಿರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಹಿಟ್ಟಾಗುತ್ತೆ. ಹಾಗಾಗಿ ಸರಿಯಾಗಿ ಬೇಯೋ ರೀತಿಯಲ್ಲಿ ನೀವು ಒಂದು ಇಟ್ಟಿರ್ತಕ್ಕಂಥ ತಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ. ಇಲ್ಲಾಂದ್ರೆ ಗಟ್ಟಿ ಅನಿಸುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗಿರುತ್ತೆ. ಇವಾಗ ನೋಡಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಾವು ಮಾಡಿರ್ತಕ್ಕಂಥ ರೇಷನ್ ಅಕ್ಕಿ ಡೋಕ್ಲಾ ರೆಡಿಯಾಗಿದೆ. ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಭಾಳ ಹೊತ್ತವರೆಗೂ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಹಿಟ್ಟೇನಾದರೂ ನೈಫಿಗೆ ಹತ್ತಿತು ಅಂತಂದರೆ ಇನ್ನೊಂದು ನಿಮಿಷ ಬಿಡಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ಕರೆಕ್ಟಾಗಿ ರೆಡಿಯಾಗಿರುತ್ತೆ. ಚೆಕ್ ಮಾಡಿಕೊಂಡು ಈ ರೀತಿ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಇವಾಗ ನೋಡಿ 1-2 ನಿಮಿಷ ಆಗಿತ್ತು, ಬಿಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ತಾ ಹೋಗೋಣ. ಒಂದು ಸ್ವಲ್ಪ ನಾವು ಮುಟ್ಟುವಷ್ಟು ಬಿಸಿ ಇದ್ದಾಗಲೇ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಒಂದು ನೈಫ್ ಸಹಾಯದಿಂದ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಇಂಥದೇ ಅಂತ ಅಲ್ಲ, ಈ ರೀತಿ ನಾನು ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಕಟ್ ಮಾಡ್ತಾ ಹೋಗಿ. ನೀಟಾಗಿ ಬರುತ್ತೆ, ಒಂದು ಸ್ವಲ್ಪನೂ ಅಂಟೋದಿಲ್ಲ. ಕೆಳಗಡೆ ಎಣ್ಣೆ ಹಚ್ಚಿರೋದ್ರಿಂದ ಇಷ್ಟು ಪರ್ಫೆಕ್ಟಾಗಿ ಕೆಳಗಡೆ ತಟ್ಟೆ ಹಿಡಿದೇ ಇರೋ ರೀತಿಯಲ್ಲಿನೇ ನಮಗೆ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ರೆಸಿಪಿ ಮಾಡ್ಕೊಳ್ಬೋದು. 1 ಕಪ್ ಅಕ್ಕಿಯಿಂದ ಮಾಡ್ಕೊಳ್ಬೋದು. ಹಲವಾರು ರೀತಿಯಲ್ಲಿ ಡೋಕ್ಲಾ ಮಾಡಿರ್ತೀವಿ, ಆದರೆ ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಪ್ಲೇನಾಗಿ ರೇಷನ್ ಅಕ್ಕಿ ಡೋಕ್ಲಾ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇವತ್ತು ಒಂದು ಮಸಾಲೆ ಆಗಿರಲಿ ಅಥವಾ ಯಾವುದೇ ಚಟ್ನಿ ಇಲ್ಲದೇನೋ ಮಕ್ಕಳು ತಿನ್ನಲಿ, ಈ ರೀತಿ ಮಾಡಿ ಮಕ್ಕಳಿಗೆ ನಾವು ಕೊಡೋದ್ರಿಂದ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಲ್ಲಿ ಪುದೀನ ಬಳಸಿರೋದ್ರಿಂದ ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ನಾನು ಒಂದು ರಾಗಿ ಡೋಕ್ಲಾ ಇರಲಿ, ಅಕ್ಕಿ ಡೋಕ್ಲಾ ಇರಲಿ ಅಥವಾ
ಹೆಸರು ಕಾಳು ಡೋಕ್ಲಾ ಅಥವಾ ಹೆಸರು ಬೇಳೆ ಡೋಕ್ಲಾನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಕಿರ್ತಕ್ಕಂಥ ಮಸಾಲ ಕೂಡ ನೀವು ನೋಡ್ತಿರ್ಬೋದು. ಪ್ಲೇನಾಗಿ ತಿನ್ನೋದಕ್ಕಿಂತ ಈ ರೀತಿ ತಿನ್ನೋದ್ರಿಂದ ಟೇಸ್ಟ್ ಒಂಥರ ಚೇಂಜ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಟ್ರೈ ಮಾಡಿದ್ದೀನಿ. ಇಲ್ಲಿ ನೀವು ಬೇಡ ಅಂತಂದರೆ ಹಸಿಮೆಣಸಿನಕಾಯಿ ಬದಲಿಗೆ ಕೆಂಪು ಮೆಣಸಿನಕಾಯಿ ಅಥವಾ ಅಚ್ಕಾರದ ಪೌಡ್ರ್ ಕೂಡ ಬಳಸ್ಕೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಭಾಗನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಇನ್ನರ್ಧ ಭಾಗನ ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.